ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಡೀನ್ ಶೈಕ್ಷಣಿಕ ರಾಮನಾಥಂ ನಾಯ್ಡು ಸರ್ ಅವರು ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರಿಗೆ ನಮಸ್ಕಾರ ಮಾಡುತ್ತಾ, ಈ MSW ಮುಖ್ಯಸ್ಥರಾದ ನಮ್ಮ ಗುಂಜಾಲ್ ಸರ್ಗೆ, ಹಾಗೆ ಈ ಗ್ರಾಮದ ಮರಟಿ ಕ್ಯಾತನಹಳ್ಳಿ ಗ್ರಾಮದ ಸದಸ್ಯರಾದ ವೆಂಕಟೇಶ್ ಅವರಿಗೆ, ಹಾಗೆ ಈ ಗ್ರಾಮದ ದೊಡ್ಡವರು ಇದ್ದಾರೆ ಅವರಿಗೆ ನಮಸ್ಕಾರ ತಿಳಿಸ್ತಾ, ತಮಗೆಲ್ಲ ವಿದ್ಯಾರ್ಥಿಗಳು ಹಾಗೆ ಶಿಬಿರಾರ್ಥಿಗಳು ಅನ್ಬೋದು, ನಿಮಗೆಲ್ಲ ಸ್ವಾಗತ ಬಯಸುತ್ತಾ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 3 ಟೈರ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅಂದರೆ ಹೆಡ್ ಆಫೀಸು ಮೈಸೂರು, ಪ್ರಾದೇಶಿಕ ಕೇಂದ್ರಗಳು ಜಿಲ್ಲಾವಾರು ಇದ್ದಾವೆ, ಹಾಗೆ ಅಧ್ಯಯನ ಕೇಂದ್ರಗಳು, ಕಲಿಕಾರ್ಥಿ ಸಹಾಯ ಕೇಂದ್ರಗಳು ಸುಮಾರು 130 ಕೇಂದ್ರಗಳು ರಾಜ್ಯದಾದ್ಯಂತ ಸ್ಥಾಪಿಸಲಾಗಿದೆ. ಸನ್ಮಾನ್ಯ ಕುಲಪತಿಗಳು 11/11/2022 ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿ ಬಂದರು. ಆ ಟೈಮಲ್ಲಿ ಅವರು ಸಾಧಿಸಲೇಬೇಕು ಎನ್ನುವುದು ಒಂದು ಸಮಸ್ಯೆ ಇತ್ತು. ಅದು ನ್ಯಾಕ್ ಗ್ರೇಡ್. ನ್ಯಾಕ್ ಇಲ್ಲ ಅಂತಂದರೆ ನಾವು ಕೋರ್ಸುಗಳು ಯಾವ ಕೋರ್ಸು ರನ್ ಮಾಡೋಂಗಿಲ್ಲ. ನಾವು ಸಿಬ್ಬಂದಿಗಳು ಅಂದರೆ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗು ಬೀದಿನಲ್ಲಿ ನಿಂತ್ಕೋಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಮಾನ್ಯ ಕುಲಪತಿಗಳು ಬಂದು ಅದು ಸಾಧನೆ ಮಾಡಿ ಗ್ರೇಡ್ ಅಲ್ಲ A+ ಗ್ರೇಡ್ ತಂದುಕೊಟ್ರು. ಅದರಿಂದ ನಮಗೆ ಯೂನಿವರ್ಸಿಟಿಗೆ ಗ್ಲೋಬಲ್ ವೈಸ್ ನಮಗೆ ಮಾನ್ಯತೆ ಸಿಕ್ತು. ಅದಲ್ಲದೆ ಆ ಟೈಮಲ್ಲಿ ಕಡಿಮೆ ಕೋರ್ಸ್ಗಳಿತ್ತು. BA BCom MA MCom ಇಂಥ ಕೋರ್ಸ್ಗಳಿತ್ತು. ಸಾಹೇಬರು ಬಂದ ಮೇಲೆ UGC ಅವ್ರ ಜೊತೆ ಮಾತಾಡಿ, ಈಗ ನಾವು ಕೂತಿದ್ದೀವಲ್ಲ ಇಲ್ಲಿ, ಈ ಕೋರ್ಸ್ ಬರಬೇಕು ಅಂದರೆ PPR ಸಬ್ಮಿಟ್ ಮಾಡಬೇಕು, UGCಯಿಂದ ಗ್ರ್ಯಾಂಟ್ ತರಬೇಕು. ಅದಕ್ಕೆ ಸಾಹೇಬರು ಈ ಕೋರ್ಸನ್ನು ತಂದಿದ್ದಾರೆ. ಆ ಕೋರ್ಸು ಜೊತೆಗೆ ಈ ಕೋರ್ಸನ್ನು ನಡೆಸಬೇಕಲ್ಲ, ಯಾರು ಉತ್ತಮ ವ್ಯಕ್ತಿ ಬೇಕು. ಅದಕ್ಕೆ ರಿಟೈರ್ಡ್ ಆಗಿರುವ ನಮ್ಮ ಗುಂಜಾಲ್ ಸರ್ನ್ನು ತಂದು ಕೂರಿಸಿದ್ದಾರೆ. ಅವರು ಸುಗಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಮ್ಮಲ್ಲಿ ಮುಖ್ಯವಾಗಿ ಈಗ ಕೋರ್ಸ್ ರನ್ ಮಾಡೋದ್ರ ಜೊತೆಗೆ SLM ಬೇಕು, ಸ್ವಯಂ ಬೋಧನಾ ಪಾಠಗಳು, ಅಂದರೆ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್. ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅಂದರೆ ಈಗ ನಮಗೆ ಟೀಚಿಂಗ್ ಇರಲ್ಲ, ಇದೆ ನಿಮಗೆ ಕಾರ್ಯಕ್ರಮಗಳು ಆವಾಗ ಮಾಡ್ತೀವಲ್ಲ ಅದೇ ಕಾರ್ಯಕ್ರಮ. ಈಗ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಬರೆಯೋದು ಅಷ್ಟು ಸುಲಭ ಅಲ್ಲ. ಈಗ 1 ಅವರ್ ಕ್ಲಾಸ್ ಪಾಠ ಮಾಡೋದು ಅಂದರೆ ಈಸಿ, ಏನೋ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬರ್ಬೋದು. ಆದರೆ ಲೆಸನ್ಸನ್ನು ಬರೆಯೋದು ತುಂಬ ಕಷ್ಟ. ಅದನ್ನು ಆಂಗ್ಲ ಮಾಧ್ಯಮದಲ್ಲಿ ಕೊಟ್ಟಿರಬೇಕು ನಿಮಗೆಲ್ಲ. ಈಗ ಶುರು ಮಾಡಿದರೆ ಕನ್ನಡ ಮಾಧ್ಯಮದಲ್ಲೂ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಕುಲಪತಿಗಳು ತುಂಬ ಸಹಕಾರ ಕೊಟ್ಟು ಈ ಕೋರ್ಸನ್ನು ಉನ್ನತೀಕರಣ ಮಾಡೋಕ್ಕೆ ಶ್ರಮಿಸ್ತಾ ಇದ್ದಾರೆ. ನಾವು ಅಬ್ಸರ್ವ್ ಮಾಡಿದ್ವಿ, ಎಲ್ಲ ಕರ್ನಾಟಕದ ನಾನಾ ಭಾಗಗಳಿಂದ ಬಂದಿದ್ದೀರಿ.
ಆದರೆ ಕಡಿಮೆ ಜನ ಇದ್ದೀರಿ. ಯಾಕೆಂತ ನಾನು ಫಸ್ಟು ಗುಂಜಾಲ್ ಸರ್ ಕೇಳಿದೆ, ಕ್ಲಾಸ್ ಆಗಲಿ ಮತ್ತು ಈ ರೀತಿ ಶಿಬಿರಗಳಾಗಲಿ ಆಯಾ ಭಾಗಗಳಲ್ಲೇ ಮಾಡ್ಬೋದಲ್ವ ಸರ್ ಅಂತ. ಯಾಕೆಂದರೆ ಕಷ್ಟ ಆಗುತ್ತೆ, ದೂರದಿಂದ ಬರೋರು ಕಷ್ಟ ಆಗುತ್ತೆ. ಅದಕ್ಕೆ ಸಾಹೇಬರು ಏನು ಅಂತಂದರೆ ವಿದ್ಯಾರ್ಥಿಗಳಿಗಾಗಿ ನಾವು ಇರೋದು, ಅದಕ್ಕೆ ಅವ್ರು ಇರೋ ಜಾಗಕ್ಕೆ ನಾವು ಹೋಗಬೇಕು ಅನ್ನೋದು ಸಾಹೇಬರ ಕನಸು. ಅದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗಿರುತ್ತೆ ಇಲ್ಲಿ ಬಂದು ಇಲ್ಲಿ 5 ದಿನ ಶಿಬಿರದಲ್ಲಿ ಪಾಲ್ಗೊಂಡು, ಯಾಕೆಂದರೆ ಬರಲೇಬೇಕು ಕಂಪಲ್ಸರಿ. ಯಾಕೆಂದರೆ ಮಾರ್ಕ್ಸ್ ಇರುತ್ತೆ, 50 ಮಾರ್ಕ್ ಏನೋ ಇದೆ. ಗುಂಜಾಲ್ ಸರ್ ಕಟ್ ಮಾಡಿಬಿಡ್ತಾರೆ ಆಮೇಲೆ ಮಾರ್ಕ್ಸ್ ಕೊಡದೆ. ಅದರಿಂದ ಬಂದಿದ್ದೀರಿ. ಅದಕ್ಕೆ ಇಷ್ಟು ಅಟೆಂಡೆನ್ಸು, ಯಾಕೆಂದರೆ 5 ದಿನನೂ ಕಂಪಲ್ಸರಿ ನೀವು ಬಂದು, ಈಗ ಎಲ್ಲ ಬರೋದೆಲ್ಲ ಮುಖ್ಯ, ಈ ಗ್ರಾಮದಲ್ಲಿ ಏನು ಕೆಲಸ ಕಾರ್ಯಗಳು ನಡೀತಾ ಇದೆ. ಯಾಕೆಂದರೆ ನಾವೆಲ್ಲ ಬಂದಿರೋದು ಗ್ರಾಮೀಣ ಭಾಗಗಳಿಂದನೇ, ನಮಗೆಲ್ಲ ಗೊತ್ತಿರುತ್ತೆ. ಆದರೂ ಈ ಕೋರ್ಸ್ ಮುಗಿಸ್ಬೇಕು ಅಂತ ಅಂದರೆ ನಾವು ಈ ಪ್ರಾಕ್ಟಿಕಲ್ ಥರ ಪ್ರಾಕ್ಟಿಕಲನ್ನು ನೋಡಿ ಕಲಿಬೇಕಾಗುತ್ತೆ. ಈ ರೀತಿ ಈಗ ನಮ್ಮ ವಿಶ್ವವಿದ್ಯಾನಿಲಯ ಹೆಚ್ಚಿಗೆ, ಯಾಕೆಂದರೆ ನಿಮ್ಮ ಕೋರ್ಸು ಸೇರಿ ಈಗ ಒಟ್ಟು 80 ಕೋರ್ಸುಗಳಿದೆ. ಈ 80 ಕೋರ್ಸುಗಳನ್ನು ತರೋದು ಅಷ್ಟು ಸುಲಭವಾಗಿ ಇಲ್ಲ. ಯಾವ ಯೂನಿವರ್ಸಿಟಿನಲ್ಲೂ ಇಷ್ಟು ಕೋರ್ಸುಗಳು ಇಲ್ಲ. ಅದೇ ರೀತಿ ಸಿಬ್ಬಂದಿಗಳಿಗೆ, ಅಂದರೆ ಟೀಚಿಂಗ್ ನಾನ್ ಟೀಚಿಂಗ್ ಅವ್ರಿಗೆ ಯಾರಿಗೂ ಪ್ರಮೋಷನ್ ನಾವು ಸಫರ್ ಪಟ್ಟಿದ್ವಿ. ಯಾಕೆಂದರೆ ನನಗೆ 32 ವರ್ಷ ಸರ್ವಿಸ್ ಆಗಿದೆ, ಆದರೆ 15 ವರ್ಷ ನಮಗೆ ಪ್ರಮೋಷನ್ನೇ ಕೊಡಲಿಲ್ಲ. ಸಾಹೇಬರು ಬಂದು ನಮಗೆ ಪಟ್ ಅಂತ ಕೊಟ್ಟರು ಪ್ರಮೋಷನ್. ಯಾಕೆಂತಂದರೆ ಪ್ರಮೋಷನ್, ಯಾಕೆಂದರೆ ನಾವೆಲ್ಲ ಎಂಪ್ಲಾಯರ್ಸು, ನಮಗೆ ಸಿಗಬೇಕಾಗಿರೋ ಸೌಲಭ್ಯ ಸಿಕ್ಬಿಟ್ರೆ ನಾವು ಕಷ್ಟಪಟ್ಟು ಎಷ್ಟೇ ಕೆಲಸ ಕೊಟ್ಟರು ಮಾಡಿಕೊಡ್ತೀವಿ. ಅದಕ್ಕೆ ಸಾಹೇಬ್ರು ಏನಂತಾರೆ, ಕಾಯಕವೇ ಕೈಲಾಸ. ಯಾಕೆಂದರೆ ಶ್ರಮ ಪಡೋವ್ರಿಗೂ ಮಾತ್ರನೇ ಅವರು ಹತ್ತಿರ ಸೇರಿಸ್ಕೊಳೋದು, ಕಷ್ಟಪಡಬೇಕು. ಅದೇ ರೀತಿ ಕಲಿಕೆ ಎನ್ನುವುದು ದಿನನಿತ್ಯದ ಪಯಣ ಅಂತ. ಕಲಿಕೆ, ಈಗ ನಾವು ಟೀಚರ್ ಆಗ್ತೀವಿ, ನೀವು ಎಲ್ಲ ಸುಮಾರು ಜನ ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳಿದ್ರಿ, ಟೀಚರ್ಸು ಅಂತ ಹೇಳಿದ್ರಿ. ಯಾಕೆಂದರೆ ಕಲಿಯೋದು ದಿನಾನೂ ಇರುತ್ತೆ. ನಾವು ಕಲ್ತ್ರೇನೆ ಮಕ್ಕಳಿಗೆ ನಾವು ಕಲಿಸೋದು. ಅದರಿಂದ ಅಂಥ ಈ ಮುಖ್ಯ ಇದನ್ನು ಇಟ್ಕೊಂಡು ಈಗ ರೀಸೆಂಟಾಗಿ ನಮ್ಮ ಯೂನಿವರ್ಸಿಟಿಗಳಲ್ಲಿ ತುಂಬ ಪೈಪೋಟಿ ಇರುತ್ತೆ. ರ್ಯಾಂಕು NIRF ರ್ಯಾಂಕ್ 2nd ರ್ಯಾಂಕು ತಂದು ಕೊಟ್ಟಿದ್ದಾರೆ ರೀಸೆಂಟಾಗಿ. ಯಾಕೆಂದರೆ ಇಗ್ನೋ ಮೊಟ್ಟ ಮೊದಲನೇದು ಅದು. ಯಾಕೆಂತಂದರೆ ಅದು ಎಲ್ಲ ರಾಜ್ಯಗಳಲ್ಲೂ ಇರುತ್ತೆ, ಸೆಂಟ್ರಲ್ ಯೂನಿವರ್ಸಿಟಿ. ಅದರಿಂದ ಅದಕ್ಕೆ ಮೊದಲನೇ ಸ್ಥಾನ ಸಿಕ್ತು. 2ನೇ ಸ್ಥಾನ ಈಗ ನಮಗೆ ತಂದು ಕೊಟ್ಟಿದ್ದಾರೆ. ಸಾಹೇಬರು ತುಂಬ ಶ್ರಮಪಟ್ಟು, ಯಾಕೆ ಅಂತಂದರೆ ಅವ್ರಿಗೆ ಅನುಭವ ತುಂಬ ಇದೆ. ಈಗ ನಾವು ವಿದ್ಯೆ ಕಲಿತೀವಿ, ವಿದ್ಯೆ ಕಲಿಯೋದು ಮುಖ್ಯ ಅಲ್ಲ, ವಿನಯನೂ ಮುಖ್ಯ. ಅದೇ ರೀತಿ ಸಾಹೇಬರಿಗೆ ಎಷ್ಟೇ ಇನ್ಫ್ಲುಯೆನ್ಸ್ ಇದ್ರೂ ಈಗ ಅವರು ವಿನಯವಾಗಿ ನಮ್ಮ ಕೆಲಸ ಆಗಬೇಕು ಅಂತ ಯಾರಿಗೋಸ್ಕರ ಈ ರಾತ್ರಿ ಹಗಲು ತಿರುಗಾಡ್ತಾರೆ. ತಿರುಗಾಡಿ ಯಾರಿಗೋಸ್ಕರ? ನಮಗೆ ಯಾವುದೇ ಸರ್ಕಾರ ಯಾವ ಗ್ರ್ಯಾಂಟು ಇಲ್ಲ. ನೀವು ಯೂನಿವರ್ಸಿಟಿ ನೋಡಿದಿರಿ ಅನಿಸುತ್ತೆ, ಭವ್ಯ ಬಂಗ್ಲಾಗಳು ಇದೆ, ಆದರೆ 1 ಪೈಸನೂ ಸರ್ಕಾರ ಗ್ರ್ಯಾಂಟ್ ಕೊಡಲ್ಲ. ನೀವು ಮಕ್ಕಳು ಕಟ್ಟೋ ಫೀಸಿಂದ ನಾವು ನಡ್ಸ್ಕೊಂಡು ಹೋಗಬೇಕು. ಅದಕ್ಕೆ ಸುಮಾರು 2000 ಜನ ಇದ್ದೀವಿ ನಾವು ಎಂಪ್ಲಾಯರ್ಸು. ಅವ್ರನ್ನೆಲ್ಲರನ್ನೂ ಸಾಕಬೇಕು ಅಂತಂದರೆ ಯಜಮಾನರು ಕಷ್ಟಪಡಲೇಬೇಕು. ಅದಕ್ಕೆ ಅವರು ದೇಶದಾದ್ಯಂತ ಮತ್ತು ದೂರ ದೇಶಗಳಲ್ಲೂ ತಿರುಗಾಡಿ
ನಮ್ಮ ಯೂನಿವರ್ಸಿಟಿಗೆ ಯಾವ ರೀತಿ ಉಪಯೋಗ ಪಡಬೇಕು ಆ ರೀತಿ ತರ್ತಾ ಇದ್ದಾರೆ, ಗ್ರ್ಯಾಂಟುಗಳು ತರ್ತಾ ಇದ್ದಾರೆ. ಮೊನ್ನೆ ಈ ಮೈನಾರಿಟಿ ಸೆಲ್ಲಿಂದ 13 ಕೋಟಿ ತಂದರು. ಯಾಕೆಂತಂದರೆ ವಿದ್ಯಾರ್ಥಿಗಳು ಅವ್ರಿಗೆ ನಮ್ಮ ಫ್ರೀ ಎಜುಕೇಷನ್ ಕೊಡ್ತೀವಿ, ಅವರು ದುಡ್ಡು ಕೊಡ್ತಾರೆ ಸರ್ಕಾರ. ಆ ರೀತಿ 13 ಕೋಟಿ ನಾವು ಒಂದು ಅಡ್ಮಿಷನ್ ತಗೊಂಡೋದು ಭಾರಿ ಕಷ್ಟ ಆಗಿದೆ. ಅಂಥದ್ರಲ್ಲಿ 5,000 ಮೇಲೆ ಅಡ್ಮಿಷನ್ನು ಮೈನಾರಿಟಿ ಸೆಲ್ಲಿಂದ ಸಿಕ್ತು. ಇನ್ನು ಈ ಮೈನಾರಿಟಿ ಸೆಲ್ಲಿಂದ ಅಷ್ಟು ಬಂದಿದ್ರೂ ಕೆಲವರು ಈಗ ಅವ್ರಿಗೆ ಫ್ರೀ ಎಜುಕೇಷನ್ ಕೊಟ್ಟರೆ ನಮಗೂ ಕೊಡಿ ಅಂತ ಬೇರೆಯವ್ರು ಬರ್ತಾರೆ, ಅವ್ರಿಗೂ ಸಾಹೇಬರು ಮಾತಾಡ್ತಾ ಇದ್ದಾರೆ. ಆ ರೀತಿ ಎಲ್ಲ ನಮ್ಮ ಇದನ್ನು ಈಗ ನಿಮ್ಮ ಇದಕ್ಕೆ ಸಂಶೋಧನೆ ಒಂದು ಅದಕ್ಕೆ ಸಾಹೇಬರಿಗೆ ಗಮನಕ್ಕೆ ತಂದು ನಿಮ್ಮಲ್ಲಿ PhD ಮಾಡೋರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಈ ಮೂಲಕ ಸಾಹೇಬರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದರೆ ಪರ್ಮನೆಂಟು ಟೀಚರ್ಸ್ ಇದ್ರೇ ರಿಸರ್ಚ್ಗೆ ಅವಕಾಶ ಇರೋದು. ಯಾಕೆಂದರೆ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಹತ್ರ 4 ಜನ ಸಂಶೋಧನೆ ಮಾಡ್ಬೋದು, ಅಸೋಸಿಯೇಟ್ ಆದರೆ 6, ಪ್ರೊಫೆಸರ್ ಆದರೆ 8 ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಶೋಧನೆಗೆ ಅವಕಾಶ ಇರುತ್ತೆ. ಆ ರೀತಿ ನೀವು ಕಷ್ಟಪಟ್ಟು ಸಂಶೋಧನೆ ಈಗ MSW ಮಾಡಿದ ಮೇಲೆ PhD ಮಾಡ್ಬೋದು. ಅದಕ್ಕೆ ನೀವು ಹಳ್ಳಿನಲ್ಲಿ ಅಂಗನವಾಡಿನಲ್ಲೇ ಇರೋಕ್ಕಿಂತ ಮತ್ತೆ ಟೀಚರ್ ಆಗ್ಬೋದು, ಹೈಸ್ಕೂಲು, ಕಾಲೇಜು, ಯೂನಿವರ್ಸಿಟಿ ಲೆವೆಲ್ಗೂ ಬರ್ಬೋದು PhD ಇದ್ದು. ಅದಕ್ಕೆ ಆ ರೀತಿ ನಿಮ್ಮ ಡಿಪಾರ್ಟ್ಮೆಂಟನ್ನು ಡೆವಲಪ್ ಮಾಡೋಕ್ಕೆ ಮಾನ್ಯ ಕುಲಪತಿಗಳು ಗಮನ ವಹಿಸಿದ್ದಾರೆ. ಖಂಡಿತ ಅದು ಮಾಡ್ತಾರೆ. ಈಗ ನಮ್ಮಲ್ಲಿ ಎಲ್ಲೂ ಯಾವ ಯೂನಿವರ್ಸಿಟಿನಲ್ಲೂ ಇಷ್ಟು ಸಂಖ್ಯೆಯಲ್ಲಿ ಸಂಶೋಧನೆ ಮಾಡೋರು ಇಲ್ಲ. ನಮ್ಮಲ್ಲಿ 369 ವಿದ್ಯಾರ್ಥಿಗಳು ಸಂಶೋಧನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಸಂಶೋಧನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಮತ್ತು ಒಬ್ಬೊಬ್ಬ ಟೀಚರ್ಗೆ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಪ್ರಾಜೆಕ್ಟ್ ಮಾಡೋಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಮತ್ತು ಸೆಮಿನಾರು, ಕಾನ್ಫರೆನ್ಸು, ವರ್ಕ್ಶಾಪ್ಸು ನಿರಂತರ ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಇರಬೇಕು ಅಂತ ಅವರು ಮೊದಲೇ ಹೇಳಿಬಿಡ್ತಾರೆ. ದುಡ್ಡಿಗೆ ಯಾವುದು ಹಿಂದೆ ಹೋಗಬೇಡಿ, ನಮ್ಮ ಯೂನಿವರ್ಸಿಟಿ ಹೆಸರು ಬರಬೇಕು. ಅದಕ್ಕೆ ಈಗ ನೀವು ಮೊದಲನೇದಾಗಿ ನಾಡಗೀತೆಯನ್ನು ಹಾಡಿದಿರಿ. ಅದು 100 ಇಯರ್ಸು ಮುಗಿದಿದೆ. ಕುವೆಂಪು ಅವರವರು ಬರೆದಿರೋ ನಾಡಗೀತೆ 100 ಇಯರ್ಸ್ ಮುಗಿದಿದೆ. ಅದಕ್ಕೆ ಈ ಕನ್ನಡ ರಾಜ್ಯೋತ್ಸವ ಪ್ಲಸ್ ಅದು ನಾಡಗೀತೆ 100 ವರ್ಷದ್ದು ಯೂನಿವರ್ಸಿಟಿನಲ್ಲಿ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಸಾಹೇಬರ ಅಧ್ಯಕ್ಷತೆಯಲ್ಲಿ. ತಾವು ಇದ್ದರೆ ಬರ್ಬೋದು, ಬಂದು ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಪಕ್ಕದಲ್ಲಿ ಯಾರಿದ್ದರೆ ಈ ರೀತಿ ಯೂನಿವರ್ಸಿಟಿನಲ್ಲಿ ಕಾರ್ಯಕ್ರಮಗಳಿದೆ. ಮತ್ತು ಇನ್ನೊಂದು ಡ್ಯುಯಲ್ ಡಿಗ್ರಿನೂ ಇದೆ ನಮ್ಮಲ್ಲಿ. ಈಗ ನೀವೊಂದು ಡಿಗ್ರಿ ಮಾಡ್ಕೊಂತ ಇನ್ನೊಂದು ಡಿಗ್ರಿನೂ ಮಾಡ್ಕೋಬೋದು. ಆ ರೀತಿ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಗುಂಜಾಲ್ ಸರ್ ಹೇಳಿದ್ರು MSW 5,000 ಆಗಬೇಕು ಅಂತ. ಖಂಡಿತ ಆಗುತ್ತೆ. ಯಾಕೆಂದರೆ ನಾವು ಆಯಾ ಭಾಗದಲ್ಲಿ ಹೋಗಿ ಈ ರೀತಿ ಶಿಬಿರಗಳು, ಈ ರೀತಿ ಪ್ರಚಾರ ಮಾಡಿದರೆ ಖಂಡಿತ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ತುಂಬ ಸಾಹೇಬರು ಬಂದಾಗ 5,000 ಅಡ್ಮಿಷನ್ ಇದ್ದಿದ್ದು, 5,000 ಅಡ್ಮಿಷನ್ ಇತ್ತು. ಈಗ 1 ಲಕ್ಷಕ್ಕೆ ದಾಟಿದೆ ಅಡ್ಮಿಷನ್ಸು. ಯಾಕೆಂದರೆ ಅವರು ಶ್ರಮ, ಯಾಕೆಂದರೆ ಎಲ್ಲ ಕಡೆ ಎಲ್ಲ ಜಿಲ್ಲಾವಾರು ಹೋಗಿ ಪ್ರೆಸ್ ಮೀಟ್ ಮಾಡಿ ಅಲ್ಲೆಲ್ಲ ಉತ್ತೇಜನ ಕೊಟ್ಟು ನಮ್ಮ ಕೋರ್ಸುಗಳ ಬಗ್ಗೆ ತಿಳಿಸಿದ್ದಾರೆ. ಈಗ ನಾವೇ ಓದೋದಲ್ಲ, ಈಗ ಖೈದಿಗಳು ಜೈಲಲ್ಲಿ ಬಿದ್ದಿರ್ತಾರೆ, ಆ ಖೈದಿಗಳಿಗೂ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲೇ ಸ್ಟಡಿ ಸೆಂಟ್ರ್ ಕೊಟ್ಟುವುದು, ಅಲ್ಲೇ ಓದ್ಕೊಂಡು ಅಲ್ಲೇ ಪರೀಕ್ಷೆ ಬರೆಯೋ ಥರ ಮಾಡಿದ್ದಾರೆ. ಈಗ ಬೆಳಗಾಮು, ಧಾರವಾಡ ಮತ್ತು ಬಿಜಾಪುರ ಕಡೆ ಇದೆ, ಬೆಂಗಳೂರಲ್ಲೂ ಇದೆ, ಮೈಸೂರು ಜೈಲಲ್ಲೂ ಸ್ಟಡಿ ಸೆಂಟರ್ ಇದೆ. ಈ ರೀತಿ ಡಿಫರೆಂಟಾಗಿ ಮಾಡ್ತಾ ಇದ್ದಾರೆ.
ಈಗ ಹೆಣ್ಮಕ್ಳು ಜಾಸ್ತಿ ಇದ್ದೀರಿ. ಈಗ ಮಹಿಳಾ ಪ್ರಾದೇಶಿಕ ಕೇಂದ್ರ ಅಂತಲೇ ಸ್ಥಾಪನೆ ಮಾಡಿದ್ದಾರೆ ಬೆಂಗಳೂರಲ್ಲಿ. ಈ ರೀತಿ ಯಾರಿಗೆ ಯಾವ ರೀತಿ ಬೇಕು ಅನ್ನೋದು ಸಾಹೇಬರು ಮನಗಂಡು ಅವ್ರಿಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮಲ್ಲಿ 3 ವರ್ಷ ಅಂದರೆ ಕುಲಪತಿಗಳ ಅವಧಿ 3 ವರ್ಷ. ಈಗ 11/11/2022 ಬಂದಿದ್ರು, ಈಗ 25ಕ್ಕೆ ಮುಗೀತಾ ಬಂತು. ಸಾಹೇಬರು ಇನ್ನೇನು ಅಂತ ಅಂದರೆ ಗವರ್ನರ್ ಸಾಹೇಬರು ಅವರ ಆಶೀರ್ವಾದದಿಂದ ಮತ್ತೆ ಇನ್ನೊಂದು ವರ್ಷ ಕೊಟ್ಟಿದ್ದಾರೆ ಸಾಹೇಬರಿಗೆ. ಅದಕ್ಕೆ ನಮ್ಮ ಜೊತೆ ಇನ್ನೊಂದು ವರ್ಷ ಇರ್ತಾರೆ. ಅವರು ಇನ್ನೂ ದೇವರು ಒಳ್ಳೇದು ಮಾಡಲಿ ಅಂತ ತಿಳಿಸ್ತಾ ಈ ಅವಕಾಶ ನೀಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಮೆಚ್ಚಿನ ವಿಶ್ವವಿದ್ಯಾನಿಲಯ ಹಾಗೂ ಅದರ ಸಾಧನೆ ಮತ್ತು ಶಿಬಿರದ ಬಗ್ಗೆ ತಿಳಿಸಿಕೊಟ್ಟಂತಹ ಡೀನ್ ಶೈಕ್ಷಣಿಕ ಪ್ರೊಫೆಸರ್ ಎಂ ರಾಮನಾಥನ್ ನಾಯ್ಡು ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೀಗ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾಗಿರುವಂತಹ ಶರಣಪ್ಪ ವಿ ಹಲಸೆ ಸರ್ ಅವರು ಕೂಡ ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವತಿಯಿಂದ 5 ದಿವಸಗಳ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಇವತ್ತು ನಿನ್ನೆ ಸ್ಟಾರ್ಟ್ ಆಗಿದೆ 20 ಸಂಡೆಯಿಂದ. ಬಟ್ ಉದ್ಘಾಟನೆ ನಾನು ನಿನ್ನೆ ಟೈಮು 27 ಅಂತ ಹೇಳಿದೆ, ಆಮೇಲೆ ಚೇಂಜ್ ಆಗಿ ಮತ್ತೆ 28ಕ್ಕೆ ಉದ್ಘಾಟನೆ ಸ್ಟಾರ್ಟ್ ಆಯಿತು. ಇದು ಸಮಾಜ ಕಾರ್ಯದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ತಾವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದ್ರಿ, ತಮ್ದೆಲ್ಲ ಪ್ರೊಫೆಷನ್ಸ್ ಎಲ್ಲ ಹೇಳ್ಕೊಂಡ್ರಿ. ಆಕ್ಚುಲಿ ನಮ್ಮ ವಿಶ್ವವಿದ್ಯಾಲಯ ಏನು ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಅಂಥವರಿಗೆ ಹೈಯರ್ ಎಜುಕೇಶನ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ತಮಗೆಲ್ಲ ಗೊತ್ತಿರಬಹುದು, ಡಿಸ್ಟೆನ್ಸ್ ಎಜುಕೇಶನ್ ರೀಚ್ ಟು ದಿ ಅನ್ರೀಚಬಲ್ ಪೀಪಲ್ ಅಂತ. ರೀಚ್ ಟು ದಿ ಅನ್ರೀಚಬಲ್ ದೋಸ್ ಹೂ ಆರ್ ವರ್ಕಿಂಗ್ ಅವರಿಗೆ ಬಹಳ ಸೌಲಭ್ಯವನ್ನು ಮಾಡಿಕೊಟ್ಟಿದೆ ಸರ್ಕಾರ. ಆದೇಶದಿಂದ ನಮ್ಮ ವಿಶ್ವವಿದ್ಯಾಲಯ 1992ರಲ್ಲಿ ಮಾನ್ಯತೆಯನ್ನು ಪಡ್ಕೊಂಡು 96ರಲ್ಲಿ ಸಪರೇಟ್ ಮೈಸೂರು ವಿಶ್ವವಿದ್ಯಾಲಯದಿಂದ ಸಪರೇಟ್ ಆಗಿ ದೂರ ಶಿಕ್ಷಣವನ್ನು ನಡೆಸ್ತಾ ಇತ್ತು. ತಮಗೆಲ್ಲ ಗೊತ್ತಿದೆ, ದೂರ ಶಿಕ್ಷಣದಿಂದ ಎಷ್ಟೋ ಈಗ ವರ್ಕ್ ಮಾಡ್ತಾ ಇದ್ದವರು ತಾವೆಲ್ಲ ನಮ್ಮ ವಿಶ್ವವಿದ್ಯಾಲಯದಿಂದ ಹೈಯರ್ ಎಜುಕೇಶನ್ ಅನ್ನ ಪಡ್ಕೊಳ್ತಾ ಇದ್ರು. ತಮ್ಗೆಲ್ಲ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರಂದ್ರೆ 3T ಇಟ್ಕೋಬೇಕಂತ. ಸ್ಟೂಡೆಂಟ್ ಆಗ ಅವನಿಗೆ ಟ್ರೈ ಫಾರ್ ಬೆಟರ್ ಫ್ಯೂಚರ್ ಅಂತ. ನೀನೆಲ್ಲ ಯು ಆರ್ ಟ್ರೈ ಫಾರ್ ಬೆಟರ್ ಫ್ಯೂಚರ್, ಹೌದಿಲ್ಲ? ಈಗ ಟ್ರೂ ಫಾರ್ ಯುವರ್ ವರ್ಕ್ ಅಂತ. ಬೆಟರ್ ಫ್ಯೂಚರ್ ನಾವು ವಿಚಾರ ಮಾಡಿದ್ಮೇಲೆ ನಮ್ಮ ವರ್ಕಿಗೆ ನಾವು ಟ್ರೂ ಇರಬೇಕು ಅಂತ. ಟ್ರಸ್ಟ್ ಯುವರ್ ಸೆಲ್ಫ್ ಅಂದ್ರೆ ನೀವು ಟ್ರಸ್ಟ್ ನಿಮ್ ಸ್ವಲ್ಪ ಮಾಡಲಿಲ್ಲ ಅಂದ್ರೆ ನಾವು ಹೇಗೂ ಆಗಿದ್ರು ಮಾಡಿ MSW ಎಷ್ಟು ಕಷ್ಟ ಇರ್ತದೆ. ಆಕ್ಚುಲಿ ಯಾವುದೇ ಹೈಯರ್ ಎಜುಕೇಶನ್ ಪಡೆಯಬೇಕಾದ್ರೆ ನಾನು ಫಸ್ಟ್ ಎಲೆಕ್ಟ್ರಾನಿಕ್ಸ್ ಭಾಲ್ಕಿ ತಾಲೂಕಿನಲ್ಲಿ, ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕ ಚನ್ನಬಸವೇಶ್ವರ ಕಾಲೇಜಿನಲ್ಲಿ PUC ನಲ್ಲಿ 100% ತಗೊಂಡಾಗ ಮ್ಯಾಥಮೆಟಿಕ್ಸ್ ನಲ್ಲಿ ನಮ್ಮ ಗುರುಗಳು ಹೇಳಿದ್ರು, ನೀನು ಇಂಜಿನಿಯರಿಂಗ್ ಮಾಡು, ಮೆಡಿಕಲ್ ಮಾಡು ಅಂತ ಹೇಳಿದ್ದಾಗ, ಆದರೂ ಯಾವುದೋ ಕಾರಣದಿಂದ ಭೂಮರೆಡ್ಡಿ ಕಾಲೇಜ್ ಬೀದರ್ಗೆ ಹೋಗಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಅವಾಗ 100% ಪಡ್ಕೊಂಡು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ವಿಷಯನ ಓದಿ ಮುಂದೆ ನನಗೆ ಚಿತ್ರದುರ್ಗ ಡಿಸ್ಟಿಕ್ ನಲ್ಲಿ ಮಲ್ಲಪ್ಪನಹಳ್ಳಿ, ಹೊಸದುರ್ಗ ತಾಲೂಕ ಮಲ್ಲಪ್ಪನಹಳ್ಳಿಯಲ್ಲಿ 1987ರಲ್ಲಿ ಅವಕಾಶ ಕೊಟ್ಟಿದ್ರು. ಆದರೆ ನಾನು ಒಂದು ವಾರ ಕೆಲಸ ಮಾಡಿ ನಮ್ಮ ಪೇರೆಂಟ್ಸ್, ನಮ್ಮ ತಂದೆ ತಾಯಿಗಳು ದೂರ ಆಗ್ತದೆ ಅಲ್ಲಿ ಹೋಗಬೇಡಿ ಅಂತ ಬೀದರ್ನಲ್ಲೇ ಉಳ್ಕೋಬೇಕಂತ ಹೇಳ್ತಾ ಇದ್ರು. ಆದರೂ ನಾವು ಶರಣಬಸವೇಶ್ವರ ಕಾಲೇಜ್ದವರು ಅವಕಾಶ ಕೊಟ್ಟಾಗ, ಶರಣಬಸವೇಶ್ವರ ಸಂಸ್ಥಾನ ಅಂದ್ರೆ ಅವಾಗ ಎಲೆಕ್ಟ್ರಾನಿಕ್ಸ್ ಪ್ರೊಫೆಸರ್ಸ್ ಸಿಗ್ಲಿಕ್ಕೆ PG ಆದವರು ಬಹಳ ಕಡಿಮೆ ಇದ್ದರು. ಹೀಗಾಗಿ ಇಮಿಡಿಯೇಟ್ ಆಗಿ ಜಾಬ್ ಆಯಿತು. ನಂದು ಗೌರ್ಮೆಂಟ್ ಜಾಬ್ ಆಗಿದ ಮೇಲೆ ಅಲ್ಲಿಂದ ನಾನು ನಿಮ್ಮಂಗೆ ಬೆಟರ್ ಫ್ಯೂಚರ್ ಸಲುವಾಗಿ ನಾನು ಏನ್ ಮಾಡಿದೆ, MPhil ಮಾಡಿದೆ, PhD ಮಾಡಿದೆ. ಅಲ್ಲೇ ನಮ್ಮ ಗುರುಗಳಾದಂತಹ ಶರಣಬಸಪ್ಪ ಅಪ್ಪ ಅವ್ರು ಏನ್ ಮಾಡಿದ್ರು, ನೀನು ಬಹಳ ಇಂಟೆಲಿಜೆಂಟ್ ಇದ್ದಪ್ಪ ಅಂದ್ರೆ ನಾನು ಎಷ್ಟು ದುಡಿತಿದ್ದೆ ಅಂದ್ರೆ ಆ ಕಾಲೇಜ್ ಸಲುವಾಗಿ 7 ಗಂಟೆಗೆ ನಾನು ವಿದ್ಯಾರ್ಥಿ ಕಂಪ್ಲೀಷನ್ ಮಾಡಿ ಅದೇ ವರ್ಷ ಪಾಸ್ ಆದ ತಕ್ಷಣ
ನನಗೆ ಪ್ರಾಕ್ಟಿಕಲ್ ಕೊಟ್ಟರು ಫೈನಲ್ ಇಯರ್ BSc ಇದು 7 ಗಂಟೆದಿಂದ 10 ಗಂಟೆ ಪ್ರಾಕ್ಟಿಕಲ್. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ಬೆಟರ್ ಫ್ಯೂಚರ್ ಸಲುವಾಗಿ ವಿಚಾರ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಬೆಟರ್ ಫ್ಯೂಚರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ನಾ ಹೇಳ್ತಾ ಇದ್ದೀನಿ ಅಂದ್ರೆ ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ವರ್ಕ್ ಫಾರ್ ಬೆಟರ್ ಫ್ಯೂಚರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್. ಈಗ ಬಸವಣ್ಣ ಹೇಳಿದಂತೆ ಕಾಯಕ ಕೈಲಾಸ ಅಂತ ಹೇಳ್ತೀವಿ. ಎಲ್ಲಿ ಕೈಲಾಸ ಇಲ್ಲ, ನಿಮ್ಮ ಕಾಯಕನೇ ಕೈಲಾಸ. ಅದ್ರ ಸಲುವಾಗಿ ನೀನೆಲ್ಲ ಕಾಯಕ ಮಾಡಬೇಕಾದ್ರೆ ನಾವು ಅದರ ಬಗ್ಗೆ ವಿಚಾರ ಮಾಡಬೇಕು. ನಾವು 7ರಿಂದ 10 ತನಕ ಪ್ರಾಕ್ಟಿಕಲ್ ಮಾಡಿಸಿ ಮತ್ತು 10ರಿಂದ 1 ತನಕ 11 ತನಕ ಥಿಯರಿ ಮಾಡಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಹೋಗಿ MCA MPhil PhD ಎಲ್ಲ ಮಾಡಿಕೊಂಡೆ. ಆ ನಂತರ ಈಗ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಅಂತ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಯ್ತು ನನಗೆ. ಅಲ್ಲಿಂದ ನಾನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಿಜಿಸ್ಟ್ರ್ ಆದೆ, ರಿಜಿಸ್ಟ್ರ್ ವ್ಯಾಲ್ಯೂಷನ್ ಆದೆ. ಮತ್ತು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಸಹ 2017ರಲ್ಲಿ ರಿಜಿಸ್ಟ್ರ್ ಆದೆ. 2018 ಮಾರ್ಚ್ನಲ್ಲಿ ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡಿದ್ದೆ. ಇಲ್ಲಿ ಎಲ್ಲ ಶರಣರ ಆಶೀರ್ವಾದದಿಂದ, ಶರಣಬಸವೇಶ್ವರ ನಮ್ಮ ದೇವರ ಆಶೀರ್ವಾದ, ಪೂರ್ವಜನ ಆಶೀರ್ವಾದ, ತಂದೆ ತಾಯಿ, ನಾವು ಯಾವಾಗೂ ತಂದೆ ತಾಯಿ ಮರಿಬಾರ್ದು. ಯಾರೇ ಇರಲವರು, ಎಂಥ ದೊಡ್ಡ ವ್ಯಕ್ತಿ ಆದರೂ ನಾವು ಎಲ್ಲಿ ದೇವರು ಕೊಂಡಿರಲ್ಲ. ನಾವು ಗುರು ಮತ್ತು ತಂದೆ ತಾಯಿ ತಾವೆಲ್ಲ ಸೋಷಿಯಲ್ ವರ್ಕ್ ದಲ್ಲಿ ಇದು ಅಭ್ಯಾಸ ಮಾಡ್ತಾ ಇದ್ರಿ. ಹೀಗಾಗಿ ತಮಗೆಲ್ಲ ಗೊತ್ತಿದೆ. ತಮ್ಮ ತಂದೆ ತಾಯಿ ಮತ್ತು ಗುರುಗಳ ಆಶೀರ್ವಾದದಿಂದ ನಾವು ನನ್ನ PhD ಆಗಿ ನಾನು ವೈಸ್ ಚಾನ್ಸಲರ್ 2018 ಆದ ತಕ್ಷಣ ಮತ್ತು ಮುಗಿದ ತಕ್ಷಣ ನನಗೆ ಅವಕಾಶ ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯ. ನನ್ಗೆ ಗೊತ್ತಿಲ್ಲ, ನಾನು ಬೀದರ್ನವನು, ಎಲ್ಲಿ ಇಲ್ಲಿ ಬರ್ತೀನಿ ಅಂತನೂ ಗೊತ್ತಿಲ್ಲ. ಏನೋ ಆಶೀರ್ವಾದ ಮಾಡಿದ್ರು ದೇವು. ಅದ್ರ ಸಲುವಾಗಿ ನಾನು ಡೇ ಇನ್ ನೈಟ್ ಯಾಕೆ ನ್ಯಾಕ್ ಪಡ್ಕೊಂಡೆ ಅಂದ್ರೆ ವಿಥೌಟ್ ನ್ಯಾಕ್ ನಮ್ಮಲ್ಲಿ ಅಡ್ಮಿಷನ್ ಅವಕಾಶ ಇದ್ದಿದ್ದಿಲ್ಲ. ಅವಾಗ 2023 ಜೂನ್ ಒಳಗಾಗಿ ನ್ಯಾಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಲ್ಲಿ ಅವಕಾಶ ಯಾವುದೇ ಪ್ರೋಗ್ರಾಮ್ ನಡೆಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದು ಹಿಂದೆ ಏನಾಗಿತ್ತು, ಕೆಲವೊಂದು 2013-14ರಲ್ಲಿ ಏನೋ ಒಂದು ಸಮಸ್ಯೆದಿಂದ ಕೋರ್ಸ್ಗಳನ್ನ ಕ್ಲೋಸ್ ಮಾಡಿದ್ರು. ಅಂತ ಸಮಸ್ಯೆವನ್ನ ಕ್ರಿಯೇಟ್ ಆಗಬಾರ್ದು ಅಂತ ಹೇಳಿ ನಾನು ಡೇ ಇನ್ ನೈಟ್ ರಾತ್ರಿ 1 ಗಂಟೆವರೆಗೆ ಕೂತು SSR ಸಬ್ಮಿಟ್ ಮಾಡಿ ನಾವು ನ್ಯಾಕ್ ಅನ್ನ ಪಡ್ಕೊಂಡೆವು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತಾವು ಇಲ್ಲಿ ಸೋಷಿಯಲ್ ವರ್ಕ್ ಮಾಡಿದ್ರು ಪ್ರತಿಯೊಬ್ಬರು ಬೆಟರ್ ಫ್ಯೂಚರ್ ಆಗಿ ನಮ್ಮ ವಿಶ್ವವಿದ್ಯಾಲಯದಿಂದ ಹೋಗ್ಬೇಕು. ಮತ್ತು ಈ ನಮ್ಮ ಕೋರ್ಸ್ ಅನ್ನ ಪಡ್ಕೊಂಡವರು ಯಾವುದೇ ಸೋಷಿಯಲ್ ವರ್ಕ್ ನಮ್ಮ ಗುಂಜಾಲ್ ಸರ್ ಬಹಳ ಸ್ಟ್ರಿಕ್ಟ್ ಆದಾರ ಅಂತ ಯಾಕೆ ಹೇಳ್ತಾನಂದ್ರೆ ಕ್ವಾಲಿಟಿ ಎಜುಕೇಶನ್ ಪಡ್ಕೊಳ್ಬೇಕು. ಯಾರೇ ಇರಲಿ ಅವರು, ನೀವು ಕ್ವಾಲಿಟಿ ಎಜುಕೇಶನ್ ಪಡ್ಕೊಂಡ್ರೆ ಎಲ್ಲಾದರೂ ಬದುಕ್ಬೋದು. ಯಾವ ದೇಶದಲ್ಲಿ ಇಲ್ಲಿ ನಿಂದಿಲ್ಲ ಜಾಬ್ ಸಿಗ್ಬೇಕಾದ್ರೆ ಬಹಳ ಕಷ್ಟ ಸರ್. ಹಾಡ್ಸಲ್ಲ ನಿಮ್ಮಲ್ಲಿ ಕ್ವಾಲಿಟಿ, ಎಷ್ಟೋ ವಿದ್ಯಾರ್ಥಿಗಳು ಕ್ವಾಲಿಟಿ ಇತ್ತಂದ್ರೆ ಡೆಫಿನೆಟ್ ಆಗಿ ಎಲ್ಲಾ ಕಡೆ ಜಾಬ್ ಸಿಗ್ತವೆ. ಎಷ್ಟೋ NGOದಲ್ಲಿ ಆಗಲಿ, ಎಷ್ಟೋ ಗವರ್ಮೆಂಟ್ ಸೆಕ್ಟರ್, ಈವನ್ ಈಗ ಡ್ರಾಫ್ಟಿಂಗ್ ಮಾಡ್ಲಿಕ್ಕೆ ಇಲ್ಲ. ಕನ್ನಡ MSc PhD ಆಗಿರ್ತದೆ, MA PhD ಆಗಿರ್ತದೆ, ಸರಿಯಾಗಿ ನಾವು ಡ್ರಾಫ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರ ಸಲುವಾಗಿ ದಯವಿಟ್ಟು ಎಲ್ಲ ನಮ್ಮ ವಿದ್ಯಾರ್ಥಿಗಳಲ್ಲಿ ರಿಕ್ವೆಸ್ಟ್ ಮತ್ತು ವಿನಂತಿ ಏನಂದ್ರೆ, ನೀವು ಏನೇ ಕಲೀಲಿಕ್ಕೆ ಅವಕಾಶ ಕೊಟ್ಟ ದೇವರು, ನಮಗೆ ಕಲೀಲಿಕ್ಕೆ ಅವಕಾಶ ಕೊಟ್ಟಂತ ಗುರುಗಳು, ನಮ್ಮ ಕಲೀಲಿಕ್ಕೆ ಅವಕಾಶ ಕೊಟ್ಟಂತ ಸಂಸ್ಥೆ, ಅದ್ರ ಜೊತೆಗೆ ನಮ್ಮ ಬೆಳವಣಿಗೆ ಆಗ್ಬೇಕಾದ್ರೆ ನಾವು ಕ್ವಾಲಿಟಿ ಎಜುಕೇಶನ್ ಅನ್ನು ಪಡ್ಕೊಳ್ಬೇಕು. ಅವ ಪಕ್ಕದಾಗ ಕಾಪಿ ಮಾಡ್ಲತ್ತಾನ ಸರ್, ಹಾಂಗ್ ಸರ್ ಅಂದ್ರೆ ಅದು ಎಲ್ಲ ವಿಚಾರ ಮಾಡಬಾರ್ದು. ಪಕ್ಕದಾಗ ಕಾಪಿ ಮಾಡ್ಲಿ ಹೋಗ್ಲಿ, ಬಟ್ ನೀವೇನ್ ಮಾಡ್ಬೇಕು ಅಂತ ನೀವು ಥಿಂಕ್ ಮಾಡ್ಬೇಕು. ಅದ್ರ ಸಲುವಾಗಿ ವಿವೇಕಾನಂದ ಹೇಳಿದ ನಾನು, ಟ್ರೈ ಫಾರ್ ಯುವರ್ ಬೆಟರ್ ಫ್ಯೂಚರ್, ಟ್ರಸ್ಟ್ ಯುವರ್ ಸೆಲ್ಫ್, ಟೂ ಫಾರ್ ಯುವರ್ ವರ್ಕ್ ಅಂತ. ಇವೆಲ್ಲ ಮಾಡಿದ್ರೆ ನಾವು ಕ್ವಾಲಿಟಿ ಎಜುಕೇಶನ್ ಅನ್ನ ಪಡ್ಕೊಳ್ಬಹುದು. ಮತ್ತು ಈ ಸಮಾಜ ಕಾರ್ಯದಲ್ಲಿ PG ಅನ್ನ ಮಾಡ್ಕೊಂಡು ಮುಂದೆ ಎಲ್ಲರೂ CDPO ಆಗ್ಬೇಕು, ಮತ್ತೇನೇನೋ ಆಗ್ಬೇಕಂತ ಆಸೆ ಇರ್ತದೆ. ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೇಕಂತ ಆಸೆ ಇಟ್ಕೋಬೇಕು ಯಾವಾಗೂ. ಯಾಕಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣ ಏನು ನಮ್ಮಲ್ಲೇ ಮೈಸೂರು ವಿಶ್ವವಿದ್ಯಾಲಯ ಫಿಲಾಸಫಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಅವ್ರೇನ್ ಮಾಡಿದ್ರು, ವೈಸ್ ಪ್ರೆಸಿಡೆಂಟ್ ಆಕ್ಚುಲಿ ಹಿಂದೂ ಬನಾರಸ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದು. ತಾವೆಲ್ಲ ಹಿಸ್ಟ್ರಿ ಓದ್ಬೇಕು, ಬಯೋಗ್ರಫಿ ಓದ್ಬೇಕು. ಸರ್ವಪಲ್ಲಿ ರಾಧಾಕೃಷ್ಣಂದಾಗ್ಲಿ, APJ ಅಬ್ದುಲ್ ಕಲಾಂದಾಗ್ಲಿ, ಈಗ ದ್ರೌಪದಿ ಮುರ್ಮು ಮೇಡಮ್ ಅವರು ಶಿವಾಜ ಟೀಚರ್ ಇಂದ ಆ ಉನ್ನತ ಹುದ್ದೆಗೆ ಹೇಗಿದ್ದಾರೆ ಅಂದ್ರೆ ಅವ್ರದ್ದು ಪ್ರಯತ್ನ ಇದೆ. ಪ್ರಯತ್ನ ಸೇ ಪರಮಾತ್ಮ ಮಿಲ್ತಾ ಹೇ ಅಂತಾರೆ. ಹಿಂದಿ ಗೊತ್ತಾಗ್ಬೋದು. ಪ್ರಯತ್ನ ಸೇ
ಪರಮಾತ್ಮ ನಿಲ್ತಾಯ ಅಂತ ಪ್ರಯತ್ನ ಮಾಡಿದ್ರೆ ದೇವರು ಸಿಗ್ತಾನೆ. ಬಟ್ ಇವೆಲ್ಲ ಕೋರ್ಸ್ಗಳನ್ನು ಅಥವಾ ಪೊಸಿಷನ್ಗಳನ್ನು ಅಂದ್ರೆ ನೀವು ಆ ಪ್ರಯತ್ನ ಹೇಗಿರ್ಬೇಕಂದ್ರೆ ನಮ್ಮ ರಕ್ತದ ಕಣಕಣದಲ್ಲಿ ನಾನು ಇದು ಛಲ ಅಂದ್ರೆ ಕಷ್ಟ ಬರ್ತವೆ, ಬಹಳ ಕಷ್ಟ ಬರ್ತದೆ. ಯಾವುದೇ ಅಷ್ಟು ಸರಳವಾಗಿ ನಿಮ್ಗೆ ಯಾವುದೇ ಪೊಸಿಷನ್ ಸಿಗಂಗಿಲ್ಲ. ನೀವು ಈಗ ಕೋರ್ಸ್ ಮಾಡ್ಬೇಕಾದ್ರೆ ಯಾರೋ ಪೇರೆಂಟ್ಸ್ ಏನಪ್ಪ ಯಾಕೆ ಹೋಗ್ತಿ, ಆಯ್ತು ಜಾಬ್ ಸಿಕ್ಕದ ಬಿಟ್ಬಿಡು, ಇವೆಲ್ಲ ಇರ್ತವೆ. ಅಷ್ಟಕ್ಕೆ ನಾವು ಸ್ಯಾಟಿಸ್ಫೈ ಆಗ್ತೇವೆ. ಆದ್ರೆ ನೀವು ಮುಂದೆ ನಿಮ್ಮ ಫ್ಯೂಚರ್ ಅನ್ನ ಒಳ್ಳೇದು ಮಾಡ್ಕೋಬೇಕಂತಂದ್ರೆ ನೀವು ಹಗಲರಾತ್ರಿ ದುಡಿಬೇಕಾಗ್ತದೆ, ಕಷ್ಟಪಡ್ಬೇಕಾಗ್ತದೆ. ಕಷ್ಟಪಟ್ಟು ದುಡಿದ್ರೆ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತದೆ ಅಂತ ಹೇಳುತ್ತಾ ಈ ನಮ್ಮ ಗುಂಜಾಳ್ ಅವರು 5 ದಿವಸ ಕಾರಾಗೃಹವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ತಾವೆಲ್ಲ ತಮ್ಮ ಮನಸ್ಸ ವಿಚ್ಛ ಮತ್ತು ಎಲ್ಲ ಡೆಡಿಕೇಟ್ ಮಾಡಿ ಪ್ರತಿ ಒಂದು ಕಲ್ಕೊಂಡು 5 ದಿವಸದಲ್ಲಿ ಏನು ನೀವು ಕಲ್ಕೊಂಡಿಗೆ ಅಂತ ರಿಪೋರ್ಟ್ ಮಾಡಿಕೊಂಡು ರಿಪೋರ್ಟ್ ಕೊಡ್ತಾರಲ್ಲ ಆ ರಿಪೋರ್ಟ್ ಅನ್ನ ನೀವೇ ಬರಿಬೇಕು, ಬೇರೆಯವ್ರು ಕಾಪಿ ಮಾಡಬಾರ್ದು. ಅಂದ್ರೆ ನೀವು ಬರೆದ್ರೆ ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ, ನಾನು ಡೆಫಿನೆಟ್ ಆಗಿ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಪಾಸ್ ಆಗ್ತೀನಿ ಅಂತ. ನೀವೇ ಇಲ್ಲಿ ಕಾಪಿ ಮಾಡಿದ್ರೆ ಈ ಬೇರೆಯವ್ರು ನೋಡಿ ಬರ್ದ್ರೆ ಅಷ್ಟು ಕಾನ್ಫಿಡೆನ್ಸ್ ಬರಂಗಿಲ್ಲ. 2-3 ಸಲ ಟ್ರೈ ಮಾಡಬೇಕು, 4 ಸಲ ಟ್ರೈ ಮಾಡಬೇಕು. ಮಾಡಿದ್ಮೇಲೆ ಆ ರಿಪೋರ್ಟ್ ಅನ್ನ ನೀವೇ ಬರಿಬೇಕು. ಬರೆದಾಗ ಡೆಫಿನೆಟ್ ಆಗಿ ಎಕ್ಸಾಮಿನೇಷನ್ ನಲ್ಲಿ ಎಲ್ಲಿ ನೋಡೋದೇ ಬೇಕಾಗಿಲ್ಲ. ಹಾಗಾಗಿ ತಾವೆಲ್ಲ ಮ್ಯಾಚ್ಯೂರ್ಡ್ ಸ್ಟೂಡೆಂಟ್. ನಮ್ಮಲ್ಲಿ ನಮ್ಮ ಮೈನಾರಿ ಇಲ್ಲಿ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕ್ವಾಲಿಟಿ ಸ್ಟೂಡೆಂಟ್ ಬರ್ತಾರೆ ಅಂತ ಎಲ್ಲರಿಗೂ ಹೇಳ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಅನುಭವಸ್ಥರು ಇರ್ತಾರೆ, ವಿದ್ಯಾರ್ಥಿಗಳು ಅಲ್ಲಿ ರೆಗ್ಯುಲರ್ ಯೂನಿವರ್ಸಿಟಿಯಲ್ಲಿ ಏನಿರ್ತಾರೆ ಓನ್ಲಿ ಇಮ್ಯಾಚ್ಯೂರ್ಡ್ ಇರ್ತಾರೆ ಕೆಲವೊಂದ್ಸಲ. ನಮ್ಮಲ್ಲಿ ಅನುಭವಸ್ಥರು ಇರ್ತಾರೆ, 80 ವರ್ಷ 90 ವರ್ಷ 65 ವರ್ಷದ ಒಬ್ರು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ MBA MS MCOM ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಅಂದ್ರೆ ಅವರು ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಆ ಬುದ್ಧಿ ಇರ್ತದೆ, ಆ ಶಕ್ತಿ ಇರ್ತದೆ, ಮತ್ತು ಆ ವಿದ್ಯಾರ್ಥಿಗಳು ಎಲ್ಲಿ ನೋಡ್ಲಾರ್ದು ಓದಬೇಕು ಬರೀಬೇಕೆಂಬ ಇಚ್ಛಾಶಕ್ತಿನಿಂದ ಬರ್ತಾರಂತ ನಾನು ಎಲ್ಲರಿಗೂ ಹೇಳ್ತೀನಿ. ಕೆಲವರು ಬಂದಿರ್ಬೇಕು ಸರ್ಟಿಫಿಕೇಟ್ ಸಲುವಾಗಿ, ಬಟ್ 99% ನಮ್ಮ ವಿದ್ಯಾರ್ಥಿಗಳು ಕ್ವಾಲಿಟಿ ಎಜುಕೇಶನ್ ಪಡೆಯಲು ಬರ್ತಾರಂತ ನಾನು ಎಲ್ಲರಿಗೆ. ಅಂದ್ರೆ ಎಲ್ಲರೂ ಏನ್ ಹೇಳ್ತಾರೆ, ಓಪನ್ ಯೂನಿವರ್ಸಿಟಿ ಅಂದ್ರೆ ಏನೋ ಚೀಟಿ ಮಾಡ್ತಾರೆ, ಅದು ಮಾಡ್ತಾರೆ. ಬಟ್ ನಾನೇ ಅದು ಅವ್ರು ಯಾರು ಚೀಟಿ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಎಡಿಷನಲ್ DC ಆಗಿದ್ದಾರೆ ಪ್ರೆಸೆಂಟ್ ಶಿವರಾಜ್ ಅಂತ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕನ್ನಡ BA ಮಾಡಿಕೊಂಡು MA ಕನ್ನಡ ಮಾಡಿಕೊಂಡು 2004ರಲ್ಲಿ ಅವರು KS ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ. ಫಸ್ಟ್ ಕ್ಲಾಸ್ ಪಾಸ್ ಆಗಿ ಕ್ಲಾಸ್ 1 ಆಫೀಸರ್ ಆಗಿ ಈಗ ಎಡಿಷನಲ್ DC ಮಾಡ್ತಾ ಇದ್ದಾರೆ. ಒಬ್ಬರು ತುಮಕೂರು ಡಿಸ್ಟ್ರಿಕ್ಟ್ನವರು ಕೆಂಪ ಹನುಮಯ್ಯ ಅಂತ, ಟೋಟಲಿ ಈಸ್ ಎ ಬ್ಲೈಂಡ್, ಅವರು IAS ಪಾಸ್ ಆಗಿದ್ದಾರೆ. ಈಸ್ ಎ DC ಅಟ್ ಪ್ರೆಸೆಂಟ್ ವೆಸ್ಟ್ ಬೆಂಗಾಲ್. ಅಂದ್ರೆ ನಾವೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ತಮ್ಮಲ್ಲಿ ಅಂದ್ರೆ ಛಲ ಬರಬೇಕು. ಬಸವಣ್ಣ ಏನ್ ಹೇಳ್ತಾನೆ, ಛಲ ಬೇಕು ಶರಣಂಗೆ ಪರ ದೈವವಲ್ಲೇನೆ, ನಾನು ಬೇರೆಯವ್ರ ದೈವ ನನ್ಗೆ ಬೇಕಾಗಿಲ್ಲ ಅಂತ. ಛಲ ಬೇಕು ಶರಣಂಗೆ ಪರ ದೈವವಲ್ಲೇನೊಂದು, ಛಲ ಬೇಕು ಶರಣಂಗೆ ಪರ ಧನವಲ್ಲೇನೊಂದು. ನಾ ಗಳಿಸ್ಬಾರ್ಬೇಕು, ನನ್ನ ತಂದೆ ತಾಯಿದು ಬೇಡ, ನಾನು ಗಳಿಸ್ಬೇಕಂತ ಆ ಛಲವಲ್ಲ ನಮ್ಮಲ್ಲಿದ್ರೆ ಡೆಫಿನೆಟ್ ಆಗಿ ತಾವೆಲ್ಲ ಒಳ್ಳೆ ಕೆಲಸ ಮತ್ತು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಬದುಕ್ತೀರಿ. ಯಾಕಂದ್ರೆ ನಮ್ಮಲ್ಲಿ ಯಾವಾಗ ಬೇರೆಯವ್ರು ಫ್ರೀ ಆಫ್ ಕಾಸ್ಟ್ ಯಾವುದೇ ತಗೊಂಡಂದ್ರೆ ನಮ್ಗೆ ಅಷ್ಟು ಕಾಸ್ಟ್ ಗೊತ್ತಾಗಂಗಿಲ್ಲ. ನಮ್ಮದೇ ದುಡ್ಡು ನಾವು ಗಳಿಸಿದ್ದು ಅದು ಗೊತ್ತಾಗ್ತದೆ. ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಮಾಜ ಸುಧಾರಣೆ ಹೇಗೆ ಮಾಡಬೇಕು, ಸಮಾಜದಲ್ಲಿ ನಾವು ಯಾವ ತರ ಇರಬೇಕು, ತಂದೆ ತಾಯಿಗಳಿಗೆ ಹೇಗೆ ನೋಡ್ಬೇಕು, ಸಮಾಜದಲ್ಲಿ ಎಲ್ಲಾ ಸಮಾಜ. ಎಷ್ಟೋ ಜನ ನಾವು ಬಹಳ ಕೆಟ್ಟದ್ದು ಹೋಗಿದ್ರಿ, ಏನು ಕೆಟ್ಟಿಲ್ಲ. ನಮ್ಮಲ್ಲಿ ನಾವು ನಮ್ಮ ಆತ್ಮ ಅವಲೋಕನೆ ಮಾಡ್ಕೊಳ್ಬೇಕು. ಯಾವಾಗ್ಲೂ ಆತ್ಮ ಅವಲೋಕನೆ ಮಾಡ್ಕೊಂಡ್ರೆ ನಾವು ಏನೂ ತಪ್ಪು ಮಾಡಂಗಿಲ್ಲ. ಡೆಫಿನೆಟ್ ಆಗಿ ಅರಿವೇ ಗುರು ಅಂತಾನೆ. ಅರಿವೇ ನಮ್ಮಲ್ಲಿ ಅರಿವೇ ಇದೆ, ಇದು ರಾಂಗ್ ಸೈಡ್ ಇದೆ, ನೀವು ಹೋಗ್ಬೇಡ ಅಂತ ನಾವು ತಿಳ್ಕೊಳ್ಬೇಕಂತ. ಅದ್ರ ಸಲುವಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಶಕ್ತಿ ಇದೆ. ಆ ಪ್ರತಿ ಒಬ್ಬರು ಶಕ್ತಿಯನ್ನ, ನಿಮ್ಮ ಶಕ್ತಿಯನ್ನು ನೀವು ಉಪಯೋಗ ಮಾಡಿಕೊಂಡು ನಿಮ್ಮ ಅರಿವೇ ಗುರುವನ್ನ ನೋಡಿಕೊಂಡು ನಿಮ್ಮ ನೀವೇ ಗುರುವಾಗಿ ನೀವು ಸರಿಯಾಗಿ ನಡೆದರೆ ಸಮಾಜವನ್ನ ಅತಿ ಎತ್ತರಕ್ಕೆ ಒಯ್ಬೋದು, ಸಮಾಜ ಸುಧಾರಣೆ. ಯಾಕಂದ್ರೆ ನಾಳೆ ಭವಿಷ್ಯವನ್ನ ಕಟ್ಟವರು ನೀವು, ನಮ್ಮ ವಿದ್ಯಾರ್ಥಿಗಳು. ಹೀಗಾಗಿ ಪ್ರತಿಯೊಬ್ಬರು ನೀವು ಒಂದು ಸ್ಟೂಡೆಂಟ್ 100 ಸ್ಟೂಡೆಂಟ್ಗಳಿಗೆ ಮಾರಲ್ ಎಜುಕೇಶನ್ ಅನ್ನು ಹೇಳಬೇಕು. ನಾವು
ಸಮಾಜದಲ್ಲಿ ಯಾರು ಕೆಟ್ಟುವುದಿಲ್ಲ. ನಾವು ಈಗ ಆಯ್ತ್ರಿ ಹಾಗಾಯ್ತ್ರಿ ಏನೇನು ಹೇಳ್ತಿರ್ತಾರೆ, ಏನು ತಪ್ಪಿಲ್ಲ. ಹಿಂದೆ ಇತ್ತು, ಮುಂದೆ ಇದೆ, ಈಗಲೂ ಇದೆ. ಅದನ್ನ ಸರಿಪಡಿಸಿ. ಈಗ ದೇವಮಾನವರಾಗಿ ಹೋಗಿದ್ದಾರೆ ಅನೇಕ ದೇವಮಾನವರು. ಎಲ್ಲೆಲ್ಲಿ ಅಂಕಡಂಗುಗಳು ಅದು, ಆ ಅಂಕಡಂಗುಗಳನ್ನ ತಿದ್ದವ್ರೆ. ನೀವೇ ತಿದ್ರಿ ಅಂದ್ರೆ ಆ ಸಮಾಜವನ್ನ ಒಳ್ಳೆ ರೀತಿಯಿಂದ ಮಾಡಿಸಬಹುದಂತ ನನಗನ್ನಿಸ್ತದೆ. ಹೀಗಾಗಿ ಈ 5 ದಿವಸಗಳ ಕಾರ್ಯಾಗಾರ ಒಳ್ಳೆ ರೀತಿಯಿಂದ ನಾಲೆಜನ್ನು ಪಡ್ಕೊಂಡು ನಮ್ಮ ವಿಶ್ವವಿದ್ಯಾಲಯಕ್ಕೆ ತಾವು ಹೆಸರನ್ನ ತರಬೇಕು ಮತ್ತು ತಮಗೂ ತಾವು ಹೆಸರನ್ನ ತಂದುಕೊಂಡು ತಮ್ಮ ತಂದೆ ತಾಯಿ ಹೆಸರು ಮತ್ತು ಯಾರು ಗುರುಗಳ ಹೆಸರು ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಹೆಸರು ಮಾಡ್ಬೇಕಂತ ಹೇಳ್ತೇನೆ. ನಾನು ಮಾತು ಮುಗಿಸ್ತೀನಿ. ಜೈ ಜಗನ್ನಾಥ. ಉನ್ನತ ಭವಿಷ್ಯಕ್ಕಾಗಿ ಒಂದಷ್ಟು ಸಲಹೆಗಳನ್ನು ನೀಡಿ ಶಿಬಿರದ ಬಗ್ಗೆ ತಿಳಿಸಿಕೊಟ್ಟಂತಹ ಹಾಗೂ ದೂರ ಶಿಕ್ಷಣದ ಉದ್ದೇಶವನ್ನು ತಿಳಿಸಿಕೊಟ್ಟಂತಹ ಶರಣಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೀಗ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊತಾ ಇದ್ದೀನಿ. ಶರಣಪ್ಪ ಸರ್ಗೆ ನಮ್ಮ ಎರಡನೇ ಬಾರಿ MS ಸ್ಟೂಡೆಂಟ್ಗೆ ಶಿಬಿರಾರ್ಥ ಏರ್ಪಡಿಸೋಕ್ಕೆ ಅವರು ಅಮೃತ ಹಸ್ತ ಎರಡನೇ ಬಾರಿ ಬಂದು ನಮ್ಮೂರಲ್ಲಿ ಮಾಡಿದೆ ಅಂದರೆ ನಾವು ಅವ್ರಿಗೆ ಅಪಾರವಾಗಿದ್ದೀವಿ. ನಮ್ಮೂರಿನ ಹಾಗೂ ರಾಮನಾಥ್ ನಾಯ್ಡು ಸರ್ ಹೊಸದಾಗಿ ಫಸ್ಟ್ ಟೈಮ್ ಬಂದಿದ್ದಾರೆ ನಮ್ಮೂರಿಗೆ. ಅವರಿಗೆ ಆರ್ಥಿಕವಾಗಿ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ದಯಮಾಡಿ ನಮ್ಮೂರಿನ ಈ ಹಳ್ಳಿಗೆ ಹಳ್ಳಿನೂ ಅಲ್ಲ, ಸಿಟಿಗೆ ಸಿಟಿನೂ ಅಲ್ಲ ಅಂಥ ಊರು ನಮ್ಮದು ಮಲ್ಟಿಕ್ಯಾಪ್ನಲ್ಲಿ. ಅವ್ರನ್ನ ಪರವಾಗಿ ತಮಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಬಸಪ್ಪ ಗಂಗಾಳ ಸರ್ ಹುಟ್ಟುತ್ತಾನೆ ಅವರು ಹಳ್ಳಿಗಾರರು. ಆದರೂ ಈ ಥರ ಹೆಸರು ಮಾಡಿ ನಿಮ್ಮಂಥ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿರೋ ಪುಣ್ಯಾತ್ಮರು ನಮ್ಮ ಊರಿಗೆ ಬಂದು, ಅದು ಎರಡನೇ ಬಾರಿ ಊರಿಗೆ ಬಂದು ಈ ಶಿಬಿರನ ಪ್ರಮುಖವಾದ ಕಾರಣ ಎರಡನೇ ಬಾರಿ ಇಲ್ಲ, ಅವ್ರು ಇರೋ ತನಕನೂ ಯೂನಿವರ್ಸಿಟಿ ಇರೋ ತನಕನೂ ನಮ್ಮೂರನ್ನೇ ಶಿಬಿರ ಮಾಡಿ ಅಂತ ಅವ್ರಿಗೆ ಹೇಳ್ತಾ ಅವ್ರಿಗೆ ಊರಿನ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ MSW ಎಲ್ಲ ವಿದ್ಯಾರ್ಥಿಗಳಿಗೆ ಊರಿನ ಪರವಾಗಿ ಸ್ವಾಗತ ಕೊಡ್ತಾ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ, ಜೊತೆಗೆ ನಾನು ಒಂದೇ ಹೇಳ್ತೀನಿ, ಸರ್ರು ಅವ್ರಿಗಿಂತ ನಿಮ್ಮಷ್ಟು ವಿದ್ಯಾವಂತರು ಅಷ್ಟಾಗ್ಬಿಟ್ವಿ. ಹಾಗಾಗಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲೇ ಎಂತಾದರೂ ಇರಿ, ನಮ್ಮ ಸರ್ ಹೇಳ್ದಂಗೆ, ನಮ್ಮ ಕುಲಪತಿ ಸರ್ ಹೇಳ್ದಂಗೆ ವಿದ್ಯೆ ಗುರುಗಳು, ತಂದೆ ತಾಯಿ ಫಸ್ಟು, ಗುರುಗಳ ಆಮೇಲೆ. ಒಂದೇ ಒಂದು ಹೇಳ್ಬಿಟ್ಟು ನಾನು ಮಾತನಾಡಿಸ್ತೀನಿ. ನಾವು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆದಾಗ ಒಂದು 22 ಡಿಪಾರ್ಟ್ಮೆಂಟು ನಮ್ಮ ಕಂಟ್ರೋಲ್ ಬರ್ತಿತ್ತು. ಎಲ್ಲ ನಮ್ಮ ಮುಂದೆ ಸ್ಟೇಜ್ ಮೇಲೆ ಕೂರಕ್ಕೆ ನಾವು ಕೂರಿದ್ರೆ ಅವ್ರು ನಿಂತ್ಕೊಳ್ತಿದ್ರು. ಆದರೂ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸರ್ ಒಂದು ಸಲಹೆ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ನಮಗೆ PT ಮಾಸ್ಟರ್, ಹೈಸ್ಕೂಲ್ PT ಮಾಸ್ಟರ್ ಹಿರಿಯಂದು ಹೋಗಿದ್ದು, ಅವರು BO ಆಗಿದ್ರು. ಅವರು ಮೀಟಿಂಗ್ ಬರ್ತಿದ್ರು. ಎಲ್ಲ ಸಲ್ಯೂಟ್ ಹೊಡೆದ್ರೆ ನಾನೋಗ ಅವ್ರ ಪದಕ್ಕೆ ನಮಸ್ಕಾರ ಮಾಡಿದೆ. ಅವ್ರಿಗೆ ಎಲ್ಲ ಡಿಪಾರ್ಟ್ಮೆಂಟ್ವ್ರಿಗೂ ಆಶ್ಚರ್ಯ ಸರ್. ಅದಕ್ಕೆ ನಾನು ಹೇಳಿದೆ, ಮೊದಲು ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ತಂದೆ ತಾಯಿ, ಎರಡನೇವ್ರು ನಮ್ಮ ಗುರುಗಳು. ಮೊದಲು ಅಲ್ಲಿಂದ ಗುರು, ಆಮೇಲೆ ಅಧಿಕಾರ ಶಾಶ್ವತ ಅಲ್ಲ, ಅದು ಶಾಶ್ವತ ಅಂದ್ಬಿಟ್ಟು ಹೇಳಿದೆ. ಹಂಗಾಗಿ ಮೊದಲು ಸರಳಕ್ಕೆ ಮೊದಲು ಅವ್ರಿಗೆಲ್ಲ ನೆನೆಸ್ತಾ, ಈಗಲೂ ನೆನೆಸ್ತಾ ಅವ್ರಿಗೆ ಅವರ ಪದಾರ್ಗಳಿಗೆ ಅಂತ ನಮಸ್ಕರಿಸ್ತಾ, ದಯವಿಟ್ಟು ನೀವೆಲ್ಲ ಇರಿ, ಎಂತ ಇರಿ, ಎಲ್ಲ ಆಲ್ಮೋಸ್ಟ್ ಆಲು ಎಲ್ಲ ಸ್ಟೂಡೆಂಟು 80% 90% ನಮ್ಮ ಹಳ್ಳಿ ಕತ್ತೀನಿ. ನಮ್ಮ ಇಂಡಿಯಾ
75% ಹಳ್ಳಿಗಾಡಿಂದ ತುಂಬೈತೆ. ಅದರಿಂದ ಹಳ್ಳಿಯವ್ರನ್ನ ಕೈ ಬಿಡಬೇಡಿ. ಹಳ್ಳಿಯವರು ಬೆಳೆದ್ರೆ ಈ ದೇಶ ಈ ವರ್ಲ್ಡ್ ಬೆಳೆಯುತ್ತೆ ಅಂತ ಹೇಳ್ತಾ ಎರಡು ಮಾತಾಡಲು ಅವಕಾಶ ತಮಗೆಲ್ಲ ಅನಿಸಿ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ. ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ಅಂತಿಮದವರೆಗೂ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಮಯ. ಇದೀಗ ವಂದನಾರ್ಪಣೆಯನ್ನು ಮಾಡಲಿಕ್ಕೆ ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಸುಕೇಶ್ ಸರ್ ಅವರು ಮಾತನಾಡಲಿದ್ದಾರೆ. ಓಕೆ, ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಸೊ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಮತ್ತು ವೇದಿಕೆ ಮೇಲೆ ಉಪಸ್ಥಿತರುವಂತಹ ಎಲ್ಲಾ ಗಣ್ಯರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಮೊಟ್ಟ ಮೊದಲಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ಬಿ ಹುಲಸೈ ಸರ್ ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಡೀನ್ ಶೈಕ್ಷಣಿಕರಾದಂತಹ ಪ್ರೊಫೆಸರ್ ಎಂ ರಾಮನಾಥನ್ ನಾಯ್ಡು ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ನಾನು ಬಯಸ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ನಮ್ಮ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ BS ಗುಂಜಾಲ್ ಸರ್ ಅವರಿಗೆ ಸಹ ಧನ್ಯವಾದಗಳನ್ನು ನಾನು ಬಯಸ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಊರಿನ ಹಿರಿಯ ಮುಖಂಡರಾದಂತಹ ತಾವೆಲ್ಲರೂ ಕೂಡ ಇದ್ದೀರಿ ವೇದಿಕೆಯ ಮುಂಭಾಗದಲ್ಲಿ. ತಮಗೂ ಕೂಡ ಧನ್ಯವಾದಗಳನ್ನ ನಾನು ಹೇಳ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದಿಂದ ಧ್ವನಿ ಮತ್ತು ಚಿತ್ರೀಕರಣದ ವಿಭಾಗದಿಂದ ಬಂದು ತಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕೆ, ಸೆರೆ ಹಿಡಿದಿರೋದಕ್ಕೆ ಧನ್ಯವಾದಗಳನ್ನ ತಮಗೂ ಕೂಡ ನಾನು ಕೋರ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂತಹ ನಮ್ಮ ವಿಭಾಗದ ಬೋಧಕೇತರ ಸಿಬ್ಬಂದಿಗಳಾದಂತಹ ವಿಜಯ್, ಸ್ವಾಮಿ ಹಾಗೂ ಧನುಷ್ ಇವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಎಲ್ಲಾ ಶಿಬಿರಾರ್ಥಿಗಳಿಗೂ ಕೂಡ ಮತ್ತು ಎಲ್ಲಾ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.